ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಟಿ ರವಿ ಮನೆಗೆ ಪೊಲೀಸರು ನೋಟಿಸ್ ಜೊತೆಗೆ ಬಂದಿದ್ದಾರೆ. ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿರುವ ಸಿಟಿ ರವಿ ಅವರ ನಿವಾಸದಲ್ಲಿ ಭಾರಿ ಹಂಗಾಮ. ಮುಲ್ಲಾಗಳ ಬಗ್ಗೆ ಸಿಟಿ ರವಿ ಅವರು ನಿಂದನೆ ಮಾಡಿದಂತಹ ಆರೋಪ. ಈ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಲ್ಲಾಗಳು, ಏನು ಸಂಬಂಧ ಅಂತೇಳಿ ಪ್ರಶ್ನೆ ಮಾಡಿದ್ರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸ್ ಜೊತೆಗೆ ಸಿಟಿ ರವಿ ಅವರ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪೂರ್ವಾಪರ ಪರಿಶೀಲನೆಯ ನಂತರನೇ FIR ದಾಖಲಿಸಬೇಕು ಅಂತ BNS ಇದೆ. ನನ್ನ ಮೇಲೆ ಏನು ಆಪಾದನೆ ಅನ್ನೋದನ್ನು ಫಸ್ಟ್ ಸ್ಪಷ್ಟಪಡಿಸಿ. ಆಪಾದನೆ ಏನು, ಆಪಾದನೆ ಮಾಡಿರುವಂಥ ಫಿರ್ಯಾದಿದಾರ ಯಾರು, ಆ ಮಾಹಿತಿ ಫಸ್ಟ್ ಕೊಡಿ. FIR ಕಾಪಿ ಕೊಡಿ ಫಸ್ಟ್. ನಿಮ್ಮ ರೂಲ್ಸಲ್ಲಿ ಏನಿದೆ, FIR ಕಾಪಿ ಕೊಡಿ. ಅದ್ರ ಜೊತೆಗೆ ಯಾರು ಕಂಪ್ಲೇನೆಂಟ್, ಯಾರು ಆ ಕಂಪ್ಲೇಂಟ್ ದೂರಿನ ಪ್ರಕರಣ ಏನಿದೆ, ಅದು ಯಾವ ಅನ್ವಯದಲ್ಲಿ ನೀವು ಏನು ಕೇಸ್ ಹಾಕಿದ್ದೀರಿ ಅದನ್ನು ಸ್ಪಷ್ಟಪಡಿಸಿ. ಸರ್ಟಿಫೈಡ್ FIR ಕಾಪಿ ಕೊಡಿ. ನಿಮಗೆ ನೀವು ಫಸ್ಟ್ ಪೊಲೀಸ್ ಮ್ಯಾನ್ಯುವಲ್ ನೋಡ್ಕೊಳ್ಳಿ. ಪೊಲೀಸ್ ಮ್ಯಾನ್ಯುವಲ್ ನೋಡಿಕೊಂಡು ನಿಮ್ಗೆ ಏನು FIR ಕಾಪಿ ಕೊಟ್ಟು ಏನಿದೆ ಅಂತ ಹೇಳಿ ಆಮೇಲೆ ಮಾಡಿ. ರಾಜಕಾರಣಿಗಳ ಕೈಗೊಂಬೆ ಆಗ್ಬೇಡಿ. ಈಗ ಇನ್ಸ್ಪೆಕ್ಟ್ರೆ, ಯಾರ ಮೇಲೆ ಬೇಕಾದ್ರೂ ಒಂದು ಕಂಪ್ಲೇಂಟ್ ಕೊಟ್ಟರೆ ನೀವು ಇದೇ ರೀತಿ ತನಿಖೆ ಮಾಡ್ತೀರಾ? ಅರೆಸ್ಟ್ ಮಾಡೋದು, FIR? ನಾನು ಕೇಳ್ತಾ ಇರೋದು ಈಗ ಅವ್ರು ಹೇಳಿರೋ ವಿಡಿಯೋ ಕ್ಲಿಯರ್ ಇದೆ, ಅವ್ರು ಏನು ಹೇಳಿದ್ದಾರೆ ಅನ್ನುವಂಥ ವಿಡಿಯೋ ಕ್ಲಿಯರ್ ಇದೆ. ಈಗ ಯಾರೋ ಬಂದ್ಬಿಟ್ಟು ಒಂದು ಸುಳ್ಳು ಆರೋಪವನ್ನು ಮಾಡಿ ಕಂಪ್ಲೇಂಟ್ ಮಾಡ್ತಾನೆ ಅಂತಂದರೆ ನೀವು ಅದನ್ನ ಪರಿಶೀಲನೆ ಮಾಡಲ್ವಾ? ಕಂಪ್ಲೇಂಟ್ ತಗೊಳತ್ತಿಗೆ ಇವ್ರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ವಿಡಿಯೋ ಚೆಕ್ ಮಾಡಲ್ವಾ ನೀವು? ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಂಪ್ಲೇಂಟ್ ತಗೊಬಿಡ್ತೀರಿ, FIR ಹಾಕ್ಬಿಡ್ತೀರಿ. ಸೊ ಮತ್ತೆ ಏನು ಕೆಲಸ ಮಾಡ್ತೀರಿ ನೀವುಗಳು? ಜನಪ್ರತಿನಿಧಿ, ಕಾನೂನಿನ ಬಗ್ಗೆ ನನಗೂ ಅರಿವಿದೆ. ಇದು ಚಿಕ್ಕಮಗಳೂರಿನಲ್ಲಿರುವಂತಹ ಸಿಟಿ ರವಿ ಅವರ ನಿವಾಸ. ಸಿಟಿ ರವಿ ಅವರು ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಸಚಿವರು. ಅವರ ನಿವಾಸಕ್ಕೆ ಪೊಲೀಸರು ನೋಟಿಸನ್ನು ಇಟ್ಕೊಂಡು ಬಂದಿದ್ದಾರೆ. ವಿಚಾರಣೆಯನ್ನು ಎದುರಿಸಬೇಕು ನೀವು ಅಂತ ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಯಾಕೆ ನಾನು ಬರಬೇಕು, ಯಾಕೆ ತನಿಖೆಯನ್ನು ನಡೆಸ್ತಾ ಇದ್ದೀರಿ, ಯಾರು ಕಂಪ್ಲೇಂಟ್ ಕೊಟ್ಟಿದ್ರು, FIR ಕಾಪಿ ಕೊಡಿ, ಎಲ್ಲದರ ಬಗ್ಗೆಯೂ ಕೂಡ ಸಿಟಿ ರವಿ ಅವರು ಮಾಹಿತಿಯನ್ನು ಕೇಳಿದ್ದಾರೆ. ಸ್ಥಳದಲ್ಲಿಯೇ ಈಗ ವಕೀಲರು ಕೂಡ ಬಂದಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಬರಲ್ಲ ಅಂತೇಳಿ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಬರಬೇಕು ಅಂಥೇಳಿ ಈ ಕಡೆ ಪೊಲೀಸರು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ನಾರಾಯಣಗೌಡ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಏನಾಗ್ತಾ ಇದೆ ಸ್ಥಳದಲ್ಲಿ? ಪ್ರೇಮ್ ಅಂತಂದ್ರೆ ಈಗ ಕಳೆದ 2 ದಿನಗಳ ಹಿಂದೆ ಸಿಟಿ ರವಿ ಅವರು ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ ನಲ್ಲಿ ನಡೆದಂತ ಯೂತ್ ಫಾರ್ ನೇಷನ್ ಅನ್ನೋ ಕಾರ್ಯಕ್ರಮದಲ್ಲಿ ಅಂದ್ರೆ ಮುಸ್ಲಿಮರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಲ್ಲಾ ಅಂತ ಒಂದು ಪದ ಬಳಕೆ ಮಾಡಿದ್ದಂಥದ್ದು. ಅಂದ್ರೆ ಯಾವಾಗ ಜಂತರ್ ಮಂತರ್ನಲ್ಲಿ ಒಂದು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ಆಗ್ತಾ ಇತ್ತು, ಅಲ್ಲಿ ಒಬ್ಬ ವ್ಯಕ್ತಿ ಏನು ಪೊಲೀಸ್ ಜೀಪಿಗೆ ಒಂದು ಬೆಂಕಿ ಕಂಡ್ರೆ ಪೊಲೀಸ್ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಕಟ್ಟಿಗೆ ಹೋದಂತ ಸಂದರ್ಭ ಆ ಒಂದು ವಿಡಿಯೋ ವೈರಲ್ ಆದಂತ ಹಿನ್ನೆಲೆ ಪ್ರತಿಭಟನಾ ಭಾಷಣದಲ್ಲೂ ಕೂಡ ಸಿಟಿ ರವಿ ಅವರು ಆ ಒಂದು ಅಂದ್ರೆ ಮುಲ್ಲಾನಿಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ ಅನ್ನೋ ಒಂದು ಪ್ರಶ್ನೆನ ಅಂದ್ರೆ ಭಾಷಣ ಮಾಡಿದಂಥದ್ದು. ಅದ್ರ ವಿರುದ್ಧ ಚಿಕ್ಕಮಗಳೂರಿನ ಜಾಮಿಯಾ ಮಸೀದಿ ಕೆಲವು ಮುಸ್ಲಿಂ ಸಂಘಟನೆಗಳು ಇದರಿಂದ ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ನಗರ ಠಾಣೆಯಲ್ಲಿ ಪೊಲೀಸರು ಏನು ಮುಸ್ಲಿಂ ಸಮುದಾಯದಿಂದ ಒಂದು ಪ್ರಕರಣ ಕೂಡ ದಾಖಲು ಮಾಡಿದಂಥದ್ದು. ಅದು ಸಿಟಿ ರವಿ ವಿರುದ್ಧ FIR ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ನೀವು ತನಿಖೆಗೆ ಹಾಜರಾಗಬೇಕು ಅಂತೇಳಿ ನಗರ ಠಾಣಾ ಪೊಲೀಸರು ಸಿಟಿ ರವಿ ಮನೆಗೆ ನೋಟಿಸ್ ಕೊಡೋಕೆ ಬಂದಿರುವಂತದ್ದು. ಈಗ ಸ್ಥಳದಲ್ಲೂ ಕೂಡ ಈಗಾಗಲೇ ಇನ್ಸ್ಪೆಕ್ಟರ್ ಮತ್ತೆ ಸಾಕಷ್ಟು 4-5 ಜನ PCಗಳು
ಇರೋದಂಥದ್ದು. ಅದೇ ಸಿಟಿ ರವಿ ಅವರು ಪ್ರಶ್ನೆ ಮಾಡ್ತಿರೋಂಥದ್ದು, ಪ್ರತಿಯೊಬ್ಬರ ಮನೆಗೂ FIR ಆದ ತಕ್ಷಣ ಪ್ರತಿಯೊಬ್ಬರ ಮನೆಗೂ ಹೀಗೆ ಹೋಗ್ತೀರಾ? ಯಾರೇ ದೂರು ತಂದ್ರು ತಕ್ಷಣ FIR ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತೀರಾ? ಯಾವ ಆಧಾರದ ಮೇಲೆ ಯಾವ್ಯಾವ ಸೆಕ್ಷನ್ ಹಾಕಿದಾರೆ ನನಗೆ ನೀವು ಫಸ್ಟ್ FIR ಕಾಪಿ ಕೊಡಿ, ಆಮೇಲೆ ನನಗೆ ನೋಟಿಸ್ ಕೊಡಿ, ಈ ರೀತಿಯಾದಂತ ಅವರು ಕೂಡ ಪ್ರಶ್ನೆ ಮಾಡ್ತಿರೋಂಥದ್ದು. ಜೊತೆಗೆ ಸ್ಥಳದಲ್ಲಿ ವಕೀಲರು ಕೂಡ ಈಗಾಗಲೇ ಸಿಟಿ ರವಿ ಮನೆಯಲ್ಲೇ ಇರುವಂತದ್ದು. ಆದ್ರೆ ಪೊಲೀಸರು ಸರ್ ನೀವು FIR ಆಗಿದೆ, ತನಿಖೆಗೆ ಹಾಜರಾಗಲೇಬೇಕು ಅಂತ ಅವರು ಸೂಚನೆ ನೀಡ್ತಿರುವಂತದ್ದು. ಆದ್ರೆ ಸಿಟಿ ರವಿ ಅವರು ಕೂಡ ನೀವು ಯಾವ ಆಧಾರದ ಮೇಲೆ ಅಂದ್ರೆ ಯಾವ ಸೆಕ್ಷನ್ ಅಡಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀರಾ, ಅದು ಏನೇನು ಆ ಸೆಕ್ಷನ್ಗಳು ಏನ್ ಹೇಳುತ್ತೆ ಅದು ನನಗೆ ಸ್ಪಷ್ಟಪಡಿಸಿ ಆಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ ಈಗ ಆ ಸ್ಥಳದಲ್ಲೇ ಸದ್ಯದ ಪರಿಸ್ಥಿತಿ ಇಷ್ಟು ನಡೀತಾ ಇರುವಂತದ್ದು. ಪ್ರೇಮ್. ಓಕೆ, ಹಾಗೆ ಸಂಪರ್ಕದಲ್ಲಿ ನಾರಾಯಣಗೌಡ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಆದರೆ ಅದಕ್ಕೆ ಈಗ ನಾನೇನು ಹೇಳಿದೆ, ನಾನು ಎಳೆಯಾಗಿ ಬಿಡಿಸಿಟ್ಟೆ ಯಾವ್ಯಾವ ಕಾರಣಕ್ಕೆ ಅಂತ. ಮತ್ತೆ ಇನ್ನೇನು ಸುದ್ದಿ ಇದ್ದಿದ್ದು ತಪ್ಪೇನು ಹೇಳಿದ್ದೀನಿ. ಅವನು ಜಿಪಿಗೆ ಬೆಂಕಿ ಹೋಗ್ತಿದ್ನಲ್ಲ ಮುಲ್ಲ, ಸುಳ್ಳದು. ಅವನು ನೀಟು ವಿದ್ಯಾರ್ಥಿಗಳ ಪರವಾಗಿ ಹೋರಾಟಕ್ಕೆ ಬಂದವನ ಹೇಳಿ, ಅವನ ಪರವಾಗಿ ಹೋರಾಟಕ್ಕೆ ಬಂದವನ. ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಸುದ್ದಿ ಆಗ್ತಾ ಇದೆ ಅಂದ್ರೆ ನೋಡಿ, ಇದನ್ನ ಮಾಡ್ತಾರೆ. ಮುಸ್ಲಿಂ ವಿರೋಧಿ ಅಲ್ರಿ, ಮುಲ್ಲಾ ಒಬ್ಬ ಬೆಂಕಿ ಹಾಕ್ತಿರೋ ಮುಲ್ಲಾನ್ ವಿರುದ್ಧ ಹೇಳಿಕೆ ಕೊಟ್ರೆ ಮುಸ್ಲಿಂ ವಿರೋಧಿ ಹೆಂಗಾಗತ್ತೆ ಹೇಳಿ? ಹೆಂಗಾಗತ್ತೆ ಅದು? ಅವನನ್ನ ಸಮರ್ಥನೆ ಮಾಡ್ಕೊಳ್ಳೋರು ಯೋಚನೆ ಮಾಡಬೇಕು, ಅವರು ಯೋಚನೆ ಮಾಡಬೇಕು. ನಾನು ನೀಟು ಚಳುವಳಿಯ ನೆಪದಲ್ಲಿ ಜೀಪಿಗೆ ಬೆಂಕಿ ಹಾಕ್ತಾ ಇದ್ದಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ.